ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ವಿದ್ಯಾರ್ಥಿಗಳು ಕೇಳ್ತಾ ಇರೋದು ಏನಂತಂದರೆ, ನಮ್ಮದು ಕನ್ನಡ ಮೀಡಿಯಮ್ ಇದೆ. ನಾವು ಗ್ರಾಮೀಣ ಅಂದರೆ ರೂರಲ್ದಲ್ಲಿ ಓದಿದ್ದೀವಿ. ಗ್ರಾಮೀಣ ಸರ್ಟಿಫಿಕೇಟ್ ಇದೆ, ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ಇದೆ. ಆಮೇಲೆ ನಾವು ಅಪ್ಲೋಡ್ ಮಾಡಬೇಕಾದ್ರೆ ಪ್ಯಾರಾಮೆಡಿಕಲ್ ಇರ್ಬೋದು, GNM ಇರ್ಬೋದು. ಎರಡಲ್ಲೂ ಕೂಡ ವಿದ್ಯಾರ್ಥಿಗಳು ಕೇಳ್ತಾ ಇರೋದು ಏನಂದರೆ, ನಾವು ಅಪ್ಲೋಡ್ ಮಾಡಬೇಕಾದ್ರೆ ಕನ್ನಡ ಮೀಡಿಯಮ್ ವ್ಯಾಸಂಗ ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡಿದ್ದೇವೆ. ಸೊ ನಮಗೆ ಕನ್ನಡ ಮೀಡಿಯಮಲ್ಲಿ ಸ್ಪೆಷಲ್ ಕೋಟಾ ಏನಾದರೂ ಸಿಗುತ್ತಾ, ರಿಸರ್ವೇಷನ್ ಇರುತ್ತಾ? ಹೇಗೆ ನಮ್ಮ BS ನರ್ಸಿಂಗು, ಇಂಜಿನಿಯರಿಂಗಲ್ಲಿ ರೂರಲ್ ಗ್ರಾಮೀಣ ಅಭ್ಯರ್ಥಿಗಳಿಗೆ, ಕನ್ನಡ ಮೀಡಿಯಂ ಅಭ್ಯರ್ಥಿಗಳಿಗೆ ಅಂತೇಳಿ ಸ್ಪೆಷಲ್ ಕೋಟಾಗಳನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಪ್ಯಾರಾಮೆಡಿಕಲ್ GNMದಲ್ಲಿ ಇರುತ್ತಾ ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇರುವಂಥದ್ದು. ಸೊ ಆ ಥರದಂಥ ಒಂದು ಕೋಟಾ ಇಲ್ಲಿ ನಮ್ಮ ಕರ್ನಾಟಕ ಇದರಲ್ಲಿ ಪ್ಯಾರಾಮೆಡಿಕಲ್ ಬೋರ್ಡ್ ಇರ್ಬೋದು, GNM ನರ್ಸಿಂಗ್ ಬೋರ್ಡಲ್ಲಿ ಕೇಳೋದಿಲ್ಲ. ಇಲ್ಲಿ ಜಸ್ಟ್ ನಿಮಗೆ ಕರ್ನಾಟಕದಲ್ಲಿ 7 ವರ್ಷ ವ್ಯಾಸಂಗ ಮಾತ್ರ ಮಾಡಿರೋ ಬಗ್ಗೆ ಮಾಹಿತಿಯನ್ನು ಕೇಳ್ತಾರೆ ಹೊರತು, ನೀವು ಕನ್ನಡ ಮೀಡಿಯಮ್ಮು, ಉರ್ದು ಮೀಡಿಯಮ್ಮು, ಇಂಗ್ಲೀಷ್ ಮೀಡಿಯಮ್ಮು ಅನ್ನೋದನ್ನು ಇಲ್ಲಿ ಕನ್ಸಿಡರ್ ಆಗೋದಿಲ್ಲ ಈ ಒಂದು ಸೀಟ್ಗಳಿಗೆ. ಇಲ್ಲಿ ನಿಮ್ಮ ಜಸ್ಟ್ ನಿಮ್ಮ ಪರ್ಸೆಂಟೇಜು, ನಿಮ್ಮ ಕಾಸ್ಟ್ ಎರಡನ್ನೇ ನೋಡ್ತಾರೆ. ಇಲ್ಲಿ ಮೇಲ್ ಫಿಮೇಲ್ ನೋಡೋದಿಲ್ಲ. ಓಕೆ, ಆಮೇಲೆ ಯಾವುದೇ ಥರದಂಥ ಏನಂತಂದರೆ ಕನ್ನಡ ಮೀಡಿಯಂ ರೂರಲ್ಗಳನ್ನು ನೋಡೋದಿಲ್ಲ. ಜಸ್ಟ್ ನಿಮ್ಮ ಕಾಸ್ಟು ಮತ್ತು ನಿಮ್ಮ ಪರ್ಸೆಂಟೇಜ್, ಈ ಆಧಾರದ ಮೇಲೆ ಸೀಟ್ ಹಂಚಿಕೆಯನ್ನು ನಮ್ಮ ಪ್ಯಾರಾಮೆಡಿಕಲ್ GNM ನರ್ಸಿಂಗಲ್ಲಿ ಮಾಡ್ತಾರೆ. ಸೊ ಇದು ನಿಮಗೆ ಸ್ಪಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ.